ಹಲೋ ಎವ್ರಿವನ್, ವೆಲ್ಕಮ್ ಟು ಚೈತ್ರ ವಿನೋದ್ ಕುಮಾರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಆ ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಕೃಷ್ಣನ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಯಾವ ಥರ ಡ್ರೆಸ್ ಹಾಕ್ತೀನಿ ಮತ್ತು ಯಾವ ಥರ ಫೋಟೋಸು ವೀಡಿಯೋಸು ಕ್ಲಿಕ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೇಲೆಲ್ಲ ಪೂಜೆ ಮುಗಿಸಿ ನಾವು ಕರೇನಹಳ್ಳಿ ಬಸವಣ್ಣನ ದೇವಸ್ಥಾನಕ್ಕೆ ಹೋದೋ. ಯಾಕಂದರೆ ನಮ್ಮನೆ ಹಸು ಕರು ಹಾಕಿದ್ರಿಂದ ನಾವು ಅಲ್ಲೋಗಿ ಹಾಲು ಕೊಟ್ಟು ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೋ. ಪ್ರತಿ ಸಲ ನಮ್ಮ ಮನೇಲಿ ಹಸು ಕರು ಹಾಕ್ದಾಗಲೂ ನಾವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹಾಗೆ ಈ ಸಲ ಕೂಡ ಬಂದಿದ್ದು. ಇಲ್ಲಿ ಯಾವುದೇ ಥರ ಐನೋರಿದ್ದು ಪೂಜೆ ಮಾಡಿಕೊಡಲ್ಲ, ನಾವೇ ಮಾಡ್ಕೋಬೇಕು. ಹಾಗೆ ಇಲ್ಲೊಂದು ನಂಬಿಕೆ ಕೂಡ ಇದೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಚಿಕ್ಕ ಬಸವಣ್ಣನ ಏನಾದರೂ ಅರ್ಸ್ಕೊಂಡು ಕೆಲಸ ಆಗೋಗಿದ್ರೆ ನೀನು ಹೂ ಥರ ಬಾರಪ್ಪ ಅಂದರೆ ಹೂ ಭಾರ ಇರಲ್ವಲ್ಲ, ಹೂ ಥರ ಬಾರಪ್ಪ ಅಂತೇಳಿ 3 ಸಲ ಎತ್ತುತ್ತಾರೆ. ಹಾಗೆ ಇಲ್ಲ ಅದೇನಾದ್ರು ಕೆಲಸ ಆಗೋಲ್ಲ ಅನ್ನೋದಾದರೆ ಅದು ತುಂಬ ಎತ್ತಕ್ಕಾಗಲ್ಲ, ಸ್ವಲ್ಪ ಭಾರ ಇರುತ್ತೆ, ಆ ಥರ ಬರುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಪೂಜೆ ಎಲ್ಲ ಮುಗಿಸಿ ಆನಂತರ ಹೊರಗಡೆ ಬಂದರೆ ಬಸವಣ್ಣನೇ ನಿಂತಿತ್ತು. ಅದಕ್ಕೂ ಬಾಳೆಹಣ್ಣೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಹಾಲು ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಅಲ್ಲೇ ಪ್ರಸಾದ ಕೂಡ ಮಾಡಿದ್ರು. ಅದನ್ನು ಕೂಡ ತಿನ್ಕೊಂಡು ಬಂದು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರೆ ನನ್ನ ಮಗಳಿಗೆ ಕೃಷ್ಣನ ಡ್ರೆಸ್ ಹಾಕೋಣ ಅಂದ್ಬಿಟ್ಟು ಅವಳನ್ನ ಮಲಗಿದ್ದಾಗಲೇ ಅವಳನ್ನ ರೆಡಿ ಮಾಡ್ತಾ ಇದ್ದೆ. ಯಾಕಂದರೆ ಅವಳು ಎದ್ದಿದ್ರೆ ಡ್ರೆಸ್ ಹಾಕೋಕ್ಕಾಗಲಿ ಅಥವಾ ಬಟ್ಟಿಕ್ಕೋಕ್ಕಾಗಲಿ ಏನಕ್ಕೂ ಬಿಡೋಲ್ಲ. ಅದಕ್ಕೋಸ್ಕರ ಮಲಗಿದ್ದಾಗಲೇ ರೆಡಿ ಮಾಡ್ತಿದ್ದೆ. ಮಲಗಿದ್ದಾಗ ಮಕ್ಕಳನ್ನ ರೆಡಿ ಮಾಡಬಾರ್ದು ಅನ್ನೋದು ಗೊತ್ತು, ಬಟ್ ಏನು ಮಾಡೋಣ, ಅವ್ರು ಹಾಕ್ಸ್ಕೊಳ್ಳಲ್ವಲ್ಲ, ಅದಕ್ಕೋಸ್ಕರ ಅವಳು ಮಲಗಿದ್ದಾಗಲೇ ಇಟ್ಟೆ. ಅವಳು ಮಲಗಿದ್ರು ಕೂಡ ಕೈಯಲ್ಲಿ ಹಿಂಗೆ ಒರೆಸಿ 3 ಸಲ ಎಳ್ಸ್ಕೊಂಬಿಟ್ಟಿದ್ಲು. ತಿರ್ಗಾ ಮತ್ತೆ ಒರೆಸಿ ತಿರ್ಗಾ ಮತ್ತೆ ಇಟ್ಟಿದ್ದಾಯಿತು. ಆ ನಂತರ ಕಣ್ಣಿನ ಮೇಲೆಲ್ಲ ಮತ್ತು ಕಾಲ್ಗೆಲ್ಲ ಹಚ್ಚಿ ತಿರ್ಗೋ ಅವಳನ್ನ ಹಾಗೆ ಮಲಗಿಸ್ದೆ. ಲಾಸ್ಟಿಯೊಂದು ಇದು 2ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ. ಆ್ಯಕ್ಚುಲಿ ಅವ್ರ ಅಪ್ಪ ರಾಧೆ ಹಾಕು ಕೃಷ್ಣ ಬೇಡ ಅಂತಿದ್ರು. ಆಗಲೇ ಒಂದ್ಸಲಿ ಕೃಷ್ಣ ಹಾಕಿದ್ಯಾ, ಇನ್ನಾದರೂ ರಾಧೆ ಹಾಕು ಬೇಡ ಅಂತಿದ್ರು. ಅದೇ ಡ್ರೆಸ್ನ ಮುಂದಕ್ಕೂ ಕೂಡ ಹಾಕ್ಬೋದು. ಅದೇ ಎಳೆ ಮಕ್ಕಳಿದ್ದಾಗ ಕೃಷ್ಣನ ಡ್ರೆಸ್ ಹಾಕೋದೇ ಒಂಥರ ಚಂದ ಅಲ್ವಾ. ಅದಕ್ಕೋಸ್ಕರ ನನಗೆ ಕೃಷ್ಣ ಡ್ರೆಸ್ ಹಾಕೋಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ಗೆಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನವಿಲ್ಗರಿ ಎಲ್ಲ ಹಿಂದೆ ಪಂಚೆ ಹಾಕ್ಬಿಟ್ಟು ಡೋರ್ಗೆ ನವಿಲ್ಗರಿ ಎಲ್ಲ ಸಿಕ್ಸಿ ರೆಡಿ ಮಾಡ್ಕೋತಾ ಇದ್ದೆ. ನಾನಿಲ್ಲಿ ರೆಡಿ ಮಾಡ್ಕೋತಿದ್ದಾಗಲೇ ನನ್ನ ಮಗಳು ಕೂಡ ಎದ್ದಿದ್ಲು. ನಮ್ಮ ಅತ್ತೆ ಮತ್ತು ನನ್ನ ಕಸಿನ್ ಎಲ್ಲ ಅವಳಿಗೆ ರೆಡಿ ಮಾಡ್ತಾಯಿದ್ರು ಡ್ರೆಸ್ ಎಲ್ಲ ಹಾಕಿ. ಅದನ್ನು ಶೂಟೇ ಮಾಡ್ಕೊಳಕ್ಕಾಗಲಿಲ್ಲ ನಾನು. ನವಿಲ್ಗರಿ ಅಂತೂ ನಿಲ್ತಾನೆ ಇರಲಿಲ್ಲ. ಗಾಳಿಗೆ ಪಂಚೆ ತೂರ್ಕೊಂಡು ಬರ್ತಾ ಇತ್ತು. ಅದರಿಂದ ನವಿಲ್ಗರಿಗೆಲ್ಲ ಪಿನ್ ಹಾಕಿ ಮತ್ತೆ ಹಾಗೆ ಅಂಟಿಸ್ತಾ ಇದ್ದೆ. ಹಾಗೆ ಮನೇಲಿದ್ದ ಶೋ ಪೀಸಸ್ನೆಲ್ಲ ಇಟ್ಟೆ. ಬಾತ್ಕೋಳಿ ಆಗಿರ್ಬೋದು, ಮೊಲ ಆಗಿರ್ಬೋದು, ಇದನ್ನೆಲ್ಲ ಇಟ್ಟೆ. ಇದು ಲಾಸ್ಟ್ ಫೈನಲ್ ಲುಕ್ ಆಗಿತ್ತು. ರಾಮನಾರಾಯಣಂ ಜಾನಕಿ ವಲ್ಲಭಂ ರಾಮನಾರಾಯಣ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಒಂದು ರೀಲ್ಸ್ ಎಲ್ಲ ಮಾಡ್ಕೊಂಡೆ, ಬಟ್ ಫೋಟೋ ಅಂತೂ ನಿಜವಾಗ್ಲೂ ಒಂದು ಕ್ಲೀನಾಗಿ ಬಂದಿಲ್ಲ. ಫುಲ್ಲು ಅಳ್ತಾನೆ ಇದ್ಲು ಲಾಸ್ಯ. ಯಾಕಷ್ಟು ಅಳ್ತಿದ್ಲು ಅಂತ ಗೊತ್ತಿಲ್ಲ, ತುಂಬಾ ಅಳ್ತಿದ್ಲು. ಆಮೇಲೆ ಒಂದು ಸ್ವಲ್ಪ ಫೋಟೋ 2 ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಹಾಗೆ ಮೊದಲನೇ ವರ್ಷ ನಾನು ಯಾವ ಥರ ಫೋಟೋಸ್ ಎಲ್ಲ ತೆಗೆದಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಹಾಗೆ ಸಂಜೆ ಸ್ಕೂಲಿಂದ ಬಂದು ಹುಡುಗರೆಲ್ಲ ಅವಳನ್ನ ಆಟ ಆಡಿಸ್ತಾ ಇದ್ರು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೋಕುಲದಲ್ಲಿ ಹುಟ್ಟಿದ